Your boy will be like unplaced and he will be like unemployed. If you still choose him. Oh, I would be a little bit selfish at this point. ನನಗೆ ಲಾಯಲ್ ಆಗಿರಬೇಕು. I'm from Bachelor of Design. Okay, you're from design. Design, nice. All of us just collectively decided we're not getting married. You should treat people nicely and always be genuine. First of all, you should respect me. Anger issues. Okay. ಹೊಡೆಯೋದು ಎಲ್ಲ ನೀವು ನೋಡ್ಕೊಂತೀರಾ ನಿಮ್ಮ ಅರ್ನಿಂಗ್ ಅಲ್ಲೇ ಅವನು ಕೂಡ ನೋಡ್ಕೊಂತೀರಾ. ಪರ್ಮನೆಂಟ್ಲಿ ಅವ್ನು ಅನ್ಎಂಪ್ಲಾಯ್ಡ್ ಆಗಿದ್ರು ಪರವಾಗಿಲ್ಲ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ಲಿವರೆಗೂ ಬರೀ ಒಂದು ಫುಡ್ ಲಾಗ್ಸ್ ಆಗಿರ್ಬೋದು, ಟ್ರಾವೆಲ್ ಲಾಗ್ಸ್ ಆಗಿರ್ಬೋದು, ಈ ರೀತಿ ಕಂಟೆಂಟ್ ನಾವು ಕೊಡ್ತಾ ಬಂದಿದ್ವಿ ನಿಮ್ಮ ಮುಂದೆ. ಈ ಒಂದು ದಿನ ಫಾರ್ ಎ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟಿಂಗ್ ವಿಡಿಯೋನ ಮಾಡ್ತಾ ಇದ್ವಿ. ಹೌದು, ಇವತ್ತು ನಾವು ನಮ್ಮೊಂದು ಯೂನಿವರ್ಸಿಟಿಯಲ್ಲಿ ಇದೀವಿ. ಈ ಒಂದು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ನ ಅಪ್ರೋಚ್ ಮಾಡಿಬಿಟ್ಟು ನಾವು ಒಂದು ಹಲವಾರು ಡಿಫ್ರೆಂಟ್ ಕ್ವಶನ್ಸ್ನ ನಾವು ಕೇಳ್ತಾ ಇದೀವಿ. ತಿಳ್ಕೊಳ್ಳೋಣ ಅವರ ಒಂದು ಪರ್ಸ್ಪೆಕ್ಟಿವ್ಸ್ ಎಲ್ಲ ಹೇಗಿರುತ್ತೆ, ಯಾರ್ಯಾರ ಒಂದು ಪರ್ಸೆಪ್ಷನ್ಸ್ ಹೇಗಾಗಿದೆ ಅಂತ ನಾವೆಲ್ಲ ನಿಮ್ಮ ಮುಂದೆ ತಂದಿಡ್ತಾ ಇದೀವಿ. ವಿಡಿಯೋ ತುಂಬಾ ಒಂದು ಫನ್ ಆಗಿ ಕೊಡಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. Hello, ನನ್ನ ಹೆಸರು ಪ್ರೇರಣಾ ಅಂತ. ಓಕೆ, ನಮ್ಮ ಜೊತೆ ಪ್ರೇರಣಾ ಅವರು ಇದ್ದಾರೆ. ಪ್ರೇರಣಾ, ನೀವು ಲೈಕ್ ಯಾವ B.Tech ಫಸ್ಟ್ ಇಯರ್, ಫಸ್ಟ್ ಸೆಮ್, IT ಬ್ರಾಂಚ್. ಓಕೆ, ಫ್ರೆಶರ್. ಯಾ. ಓಕೆ, ಪ್ರೇರಣಾ ಅವರೇ, ಲೈಕ್ ನಾವು ಒಂದು ಕ್ವಿಕ್ 4 ಕ್ವಶನ್ಸ್ನ ಕೇಳ್ತೀವಿ, ಚಟಪಟ ಅಂತ ಆನ್ಸರ್ ಮಾಡಬೇಕು. ಓಕೆ, ಲೈಕ್ ನೀವು ಲವ್ ಮಾಡಬೇಕು ಅನ್ಕೊಂಡಿರೋ ಅಥವಾ ನೀವು ಮದುವೆ ಆಗಬೇಕು ಅನ್ಕೊಂಡಿರೋ ಒಂದು ಡ್ರೀಮ್ ಬಾಯ್ ಅಲ್ಲಿ ಏನೆಲ್ಲ ಕ್ವಾಲಿಟೀಸ್ ನೀವು ನೋಡ್ತೀರಾ, ಲೈಕ್ ಟಾಪ್ ಕ್ವಾಲಿಟೀಸ್? ಕ್ವಾಲಿಟೀಸ್ ಮನ್ಸು ಚೆನ್ನಾಗಿದ್ರೆ ಸಾಕು. ಓಕೆ, ಬೇರೆ ಪರ್ಸನಾಲಿಟಿ ಆಬ್ವಿಯಸ್ಲಿ ಮ್ಯಾಟರ್ ಆಗುತ್ತೆ. ಓಕೆ, ಅದೇ ಮನ್ಸು ಹೃದಯ ಚೆನ್ನಾಗಿದ್ರೆ ಸಾಕು, ಬೇರೆ ಏನು ಬೇಕು. ಪ್ಯೂರ್ ಹಾರ್ಟ್ ಇರಬೇಕು, ನಿಮ್ಮನ್ನ ಪ್ಯೂರ್ ಆಗಿ ಲವ್ ಮಾಡ್ಬೇಕು ಆ ಥರ. ಓಕೆ, ನಿಮಗೆ ಜಾಸ್ತಿ ಲುಕ್ಸ್ ಮ್ಯಾಟರ್ ಆಗುತ್ತಾ ಇದರ ಪರ್ಸನಾಲಿಟಿ ಮ್ಯಾಟರ್ ಆಗುತ್ತಾ? 500% ಪರ್ಸನಾಲಿಟಿ. ಲುಕ್ಸ್ ಹೇಗಾದ್ರೂ ಇದ್ರು ಓಕೆ, ಲೈಕ್ ನೀವು ಹೆಂಗ್ ಜಡ್ಜ್ ಮಾಡ್ತೀರಾ? ಓಕೆ, ಈಗ ಯಾವುದೋ ಒಂದು ಲೈಕ್ ರ್ಯಾಂಡಮ್ ಸ್ಟ್ರೇಂಜರ್ ಚೆನ್ನಾಗಿಲ್ಲ ಹುಡುಗ ನೋಡೋಕ್ಕೆ, ಲೈಕ್ ಆವ್ರೇಜ್ ಲುಕ್ ಅನ್ಕೊಳ್ಳಿ, ನಿಮಗೆ ಬಂದು ಅಪ್ರೋಚ್ ಮಾಡ್ತಾರೆ, ಲೈಕ್ ನೀವು ಹೇಗೆ ಇದು ಮಾಡ್ತೀರಾ? ಎಲ್ಲರಿಗೂ ಒಂದೇ ಥರ ಮಾತಾಡ್ತೀನಿ. ಐ ಮೀನ್ ಆಬ್ವಿಯಸ್ಲಿ ಪಾರ್ಟ್ನರ್ ಅಂದರೆ ಕನೆಕ್ಷನ್ ಬಿಲ್ಡ್ ಆಗಬೇಕು. ಐ ಫಸ್ಟ್ ಇಂಪ್ರೆಷನ್ ಮ್ಯಾಟರ್ ಆಗಲ್ಲ. disagree on love at first sight and stuff. Okay. Because for me personally it's always the behavior and everything. ನೀವು ಯಾರಾದ್ರೂ ಲೈಕ್ ಲವ್ ಮಾಡಬೇಕು ಅಂದ್ರೆ ಲೈಕ್ ನೀವು ಅವ್ರನ್ನ ತುಂಬಾ 100% ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಆ ರೀತಿ ಹೇಳ್ತಾ ಇದ್ದೀರಾ? ಓಕೆ, ಲೈಕ್ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲೆಲ್ಲ ನಿಮಗೆ ಜಾಸ್ತಿ ಬಿಲೀಫ್ ಎಲ್ಲ ಇಲ್ಲ. ಓಕೆ, ದಟ್ಸ್ ಗುಡ್ ಒನ್. ಲೈಕ್ ಡು ಯು ಪ್ರಿಫರ್ ಎ ಫನ್ನಿ ಚಿಲ್ ಗಾಯ್ ಐದರ್ ಎ ಮೆಚ್ಯೂರ್ಡ್ ಗಾಯ್? ಮತ್ಲಬ್ ಇಟ್ ಡಿಪೆಂಡ್ಸ್. ಅಂದ್ರೆ ಹ್ಯೂಮರ್ ಚೆನ್ನಾಗಿದ್ರೆ ಆಕ್ಚುಲಿ ಕುಕಿ ಪಾಯಿಂಟ್ಸ್ ತರ. ಬಟ್ ಯಾ ಆಬ್ವಿಯಸ್ಲಿ ಬಿಹೇವಿಯರ್ ಜಾಸ್ತಿ ಮ್ಯಾಟರ್ ಆಗುತ್ತೆ. ಬಟ್ ಹ್ಯೂಮರ್ ಇದ್ರೆ ಅದಕ್ಕೆ ಹ್ಯೂಮರ್ ಲೈಕ್ ಚೆರಿ ಆನ್ ಟಾಪ್ ಚೆನ್ನಾಗಿದೆ. ಓಕೆ, ನಿಮ್ಗೊಂದು ಸಿನರಿಯೋ ಬೇಸ್ಡ್ ಕ್ವಶನ್ ಕೇಳ್ತೀನಿ. ಇವಾಗ ಫಸ್ಟ್ ಸೆಮ್ ಅಲ್ಲಿ ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಬರ್ತೀರಾ, ಲೈಕ್ 4 ವರ್ಷ ಜೊತೆಲೇ ಇರ್ತೀರಾ, ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ತುಂಬಾ ಒಳ್ಳೆ ಒಂದು ಬಾಂಡಿಂಗ್ ಕೂಡ ನೀವು ಶೇರ್ ಮಾಡಿರ್ತೀರಾ, ಲೈಕ್ ಮೇಡ್ ಫಾರ್ ಈಚ್ ಅದರ್ ತರ ಇರ್ತೀರಾ. ಲೈಕ್ ಅಟ್ ಫೈನಲ್ ಲೈಕ್ 7th 8th ಸೆಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ನೀವು ಒಳ್ಳೆ ಒಂದು ಕಂಪ್ನಿಲಿ ಪ್ಲೇಸ್ ಆಗ್ಬಿಟ್ಟು ನಿಮ್ಮ ಲೈಫ್ ಲೈಕ್ ಸಾರ್ಟೆಡ್ ಎಲ್ಲ ರೀತಿಯಲ್ಲಿ ಒಂದು ಸೆಟಲ್ಡ್ ಆಗಿರ್ತೀರಾ, ಒಳ್ಳೆ ಪ್ಯಾಕೇಜ್ ಎಲ್ಲ ರೀತಿ ಚೆನ್ನಾಗಿರುತ್ತೆ, ನಿಮ್ಮ ಫ್ರೆಂಡ್ಸ್ ಕೂಡ ಎಲ್ಲ ವೆಲ್ ಸೆಟಲ್ಡ್ ಆಗಿರ್ತಾರೆ. ಬಟ್ ನಿಮ್ಮ ಬಾಯ್ ಫ್ರೆಂಡ್ ಲೈಕ್ ಯು ವಿಲ್ ಬಿ ಅನ್ಪ್ಲೇಸ್ಡ್, ಲೈಕ್ ಅವ್ನು ಲೈಕ್ ಅನ್ಎಂಪ್ಲಾಯ್ಡ್ ಅಂತ ಹೇಳ್ಬೋದು. ಈಸ್ ಇಟ್ ಮ್ಯಾಟರ್? ನೀವು ನೋಡ್ಕೊತೀರಾ, ಲೈಕ್ ನಿಮ್ಮ ಅರ್ನಿಂಗ್ ಅಲ್ಲೇ ಅವನು ಕೂಡ ನೋಡ್ಕೊಂತೀರಾ. ಪರ್ಮನೆಂಟ್ಲಿ ಅವ್ನು ಅನ್ಎಂಪ್ಲಾಯ್ಡ್ ಆಗಿದ್ರು ಪರವಾಗಿಲ್ಲ. ನಿಮ್ಮ ಹೆಸರು? ಓಕೆ, ನಮ್ಮ ಜೊತೆ ಸರ್ವಿಕಾ ಅವರು ಇದ್ದಾರೆ. ಲೈಕ್ ನೀವು B.Tech ಅವರು, ಫಸ್ಟ್ ಇಯರ್ CSC. ಓಕೆ, ನಿಮಗೆ ಒಂದು 3-4 ಕ್ವಿಕ್ ಕ್ವಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡಬೇಕು. ಓಕೆ, ನೀವೇನಾದರೂ ಈಗ ಲೈಕ್ ಲವ್ ಮಾಡಬೇಕು ಅಂತ ಇದ್ರೆ, ಅಕಸ್ಮಾತ್ ಮದುವೆ ಆಗಬೇಕು ಅಂತ ಇದ್ರೆ, ಆ ಹುಡುಗನಲ್ಲಿ ಯಾವ ರೀತಿ ಕ್ವಾಲಿಟೀಸ್, ಟಾಪ್ ಕ್ವಾಲಿಟೀಸ್ನ ನೀವು ನೋಡ್ತೀರಾ? ಮದುವೆ ಆಗೋಕ್ಕೆ ನೋಡ್ತೀನಿ. ಲೈಕ್ ಓಕೆ, ಮದುವೆ ಆಗಲ್ಲ, ಲೈಕ್ ಫ್ಯೂಚರಲ್ಲಿ ಕೇಳ್ತಾ ಇದ್ದೀನಿ. ಲೈಕ್ ನಮ್ಮಷ್ಟೇ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಓಕೆ, ಸೊ ಹಿ ಶುಡ್ ನಾಟ್ ಬಿ ಓವರ್ ಬೇರಿಂಗ್ ಆ್ಯಂಡ್ ಇಟ್ಸ್ ಫೈನ್. ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್. ಆಂಗರ್ ಇಶ್ಯೂಸ್ ಓಕೆ, ಹೊಡೆಯೋದು ಎಲ್ಲ ಫೈನಾನ್ಷಿಯಲ್ ಸಿಚುವೇಶನು ಚೆನ್ನಾಗಿರುತ್ತೆ. ಓಕೆ, ಮತ್ತೆ ಲೈಕ್ ನಿಮಗೆ ಜಾಸ್ತಿ ಲುಕ್ಸ್ ಮ್ಯಾಟರ್ ಆಗುತ್ತೆ ಅಥವಾ ಪರ್ಸನಾಲಿಟಿ ಮ್ಯಾಟರ್ ಆಗುತ್ತೆ? ಪರ್ಸನಾಲಿಟಿ. ಲುಕ್ಸ್ ಮ್ಯಾಟರ್ ಆಗಲ್ಲ, ಅವ್ನು ಎಷ್ಟೇ ಕೆಟ್ಟದಾಗ ಖರಾಬ್ ಆಗಿದ್ರು ಓಕೆ, ಪರ್ಸನಾಲಿಟಿ ಚೆನ್ನಾಗಿದ್ರೆ ಒಪ್ಕೊಂತೀರಾ? ಅಷ್ಟು ಖರಾಬ್ ಇಲ್ಲ, ಸಮ್ ಲೆವೆಲ್
ಚೆನ್ನಾಗಿರ್ಬೇಕು, ಗುಡ್ ಲುಕಿಂಗ್ ಇರಬೇಕು, Yeah. ಗುಡ್ ಲುಕಿಂಗ್ ವಿತ್ ಗುಡ್ ಪರ್ಸನಾಲಿಟಿ. ಅಸ್ಯೂಮ್ ಮಾಡ್ಕೊಳ್ಳಿ, ಲೈಕ್ ಈಗ ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಂದರೆ 4 ವರ್ಷ ಇರುತ್ತೆ. ಲೈಕ್ ಜಸ್ಟ್ ಅಸ್ಯೂಮ್, ಓಕೆ, ನೀವೀಗ ನೆಕ್ಸ್ಟ್ ಸೆಮ್ಮಲ್ಲಿ ಒಬ್ಬ ಹುಡುಗನ ಜೊತೆ ರಿಲೇಷನ್ಶಿಪ್ಪಲ್ಲಿ ಬರ್ತೀರಾ, ಲೈಕ್ ಬರೀ ಇಂಥದೆಯಾ ಅಪ್ ಟು 4 ಇಯರ್, ಲೈಕ್ ಫೈನಲ್ ಇಯರ್ ವರೆಗೂ ಜೊತೆಗೆ ಇರ್ತೀರಾ. ನೀವು ಒಳ್ಳೆ ಕಂಪ್ನಿಲಿ ಪ್ಲೇಸ್ ಆಗಿಬಿಟ್ಟು ಒಳ್ಳೆ ಪ್ಯಾಕೇಜ್, ಒಳ್ಳೆ ಕಂಪ್ನಿಲಿ ಇರ್ತೀರಾ, ಒಳ್ಳೆ ಕಾರ್ಪೊರೇಟ್ ಲೈಫ್ ಲೀಡ್ ಮಾಡ್ತಾ ಇರ್ತೀರಾ. ಅವನು ಪ್ಲೇಸ್ ಆಗದೆ ಲೈಕ್ ಅನ್ಎಂಪ್ಲಾಯ್ಡ್ ಆಗಿರ್ತಾನೆ, ಅವಾಗಲೂ ನೀವು ಅವನ್ನ ಚೂಸ್ ಮಾಡ್ತೀರಾ. as a relationship I would choose him. ಲೈಕ್ ಟು ಮ್ಯಾರಿ. Marry, we'll see later. We'll see later. If he's unemployed means We'll see later. Move it on. What's your youth trip, son? explore with me. ದೇವರಾಣೆ ನಮ್ಮ ಮನೆಯ ಲೈಟ್ ಹಾಕೊಳ್ಳಿವಳೇನೆ. You know Kannada? ಓಕೆ, ನಿಮ್ಮ ಹೆಸರು? I'm Gayatri Rawat. ಓಕೆ, ನಮ್ಮ ಹತ್ರ ಗಾಯತ್ರಿ ರಾವತ್ ಅವರು ಇದ್ದಾರೆ. ಸಾರಿ, ರಾವಲ್. ಓಕೆ, ಸಾರಿ, ದರ್ಶನ್ ರಾವಲ್, ಗಾಯತ್ರಿ ರಾವಲ್. ಓಕೆ, ನಮ್ಮ ಜೊತೆ ಗಾಯತ್ರಿ ರಾವಲ್ ಇದ್ದಾರೆ. ಅವ್ರ ಜೊತೆ ಒಂದು ಲೈಕ್ ಕ್ವಿಕ್ 4 ಕ್ವಶನ್ ಕೇಳ್ತೀನಿ ನಾನು ಇವಾಗ. ನೀವೇನಾದರೂ ಲೈಕ್ ಲವ್ ಮಾಡತಕ್ಕಂತಹ ಹುಡುಗನಲ್ಲಿ ಆಗಿರ್ಬೋದು ಅಥವಾ ಮದುವೆ ಆಗ್ತಕ್ಕಂಥ ಹುಡುಗನಲ್ಲಿ ಆಗಿರ್ಬೋದು, ಯಾವ ರೀತಿ ಕ್ವಾಲಿಟೀಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? Like simplicity ಸಿಂಪ್ಲಿಸಿಟಿ, ದೆನ್ and good looking. ಗುಡ್ ಲುಕಿಂಗ್. That's it. ವಾಟ್ ಮ್ಯಾಟರ್ಸ್ ಮೋರ್ ಟು ಯು, ಐದರ್ ಲುಕ್ಸ್ ಆರ್ ಪರ್ಸನಾಲಿಟಿ? ಪರ್ಸನಾಲಿಟಿ ಮ್ಯಾಟರ್. ಲೈಕ್ ಸೇಮ್ ಕ್ವಶನ್, ಲೈಕ್ ಅವರೆಷ್ಟೇ ಚೆನ್ನಾಗಿಲ್ಲ ಅಂದ್ರೆ ಒಪ್ಕೊಂತೀರಾ? ಲುಕ್ಸ್, ಓಕೆ, ಲುಕ್ಸ್ ನಿಮಗೆ ಮ್ಯಾಟ್ರೇ ಆಗಲ್ಲ, ಲೈಕ್ ಓನ್ಲಿ ಪರ್ಸನಾಲಿಟಿ ಮ್ಯಾಟರ್ಸ್. ಡು ಯು ಪ್ರಿಫರ್ ಲೈಕ್ ಫನ್ನಿ ಬಾಯ್ಸ್ ಆರ್ ಲೈಕ್ ಚಿಲ್, ಡಿಟರ್ಮೈನ್ಡ್, ಮೆಚ್ಯೂರ್ you would prefer? No more funny. No more funny. Okay, what's the one thing a boy should always have to win your heart? Comforting me. ಇಂಜಿನಿಯರಿಂಗ್ ಮುಗಿಯೋವರೆಗೂ ಜೊತೆಗೆ ರಿಲೇಷನ್ಶಿಪ್ ಎಲ್ಲ ಇರ್ತೀರಾ. ನೀವೊಂದು ಒಳ್ಳೆ ಕಂಪ್ನಿಲಿ ಪ್ಲೇಸ್ ಆಗ್ಬಿಟ್ಟು ಒಳ್ಳೆ ಪ್ಯಾಕೇಜ್ ಎಲ್ಲ ಇರುತ್ತೆ ನಿಮಗೆ, ಲೈಕ್ ಅವನು ಅನ್ಎಂಪ್ಲಾಯ್ಡ್ ಆಗಿರ್ತಾನೆ, ಅವಾಗ ಸ್ಟಿಲ್ ಅವ್ರನ್ನ ನೀವು ಚೂಸ್ ಮಾಡ್ತೀರಾ ಅಥವಾ ಹಿಂಗೆ ಬಿಟ್ಬಿಟ್ಟೆ ಹೋಗಲು ಆ ರೀತಿ ಬಿಟ್ಬಿಡ್ತೀರಾ? ಸ್ಟಿಲ್ ಯು ವಿಲ್ ಚೂಸ್. ಇಫ್ ಈಸ್ ಅನ್ಎಂಪ್ಲಾಯ್ಡ್ ಆಲ್ಸೋ, ಅವನೊಂದು 20 ಬ್ಯಾಕ್ಲಾಗ್ ಇರುತ್ತೆ, ಅವನಿಲ್ಲ ಕಾಲೇಜಲ್ಲೇ ಇರ್ತಾನೆ, ಹಂಗಂದ್ರು Unemployed, it's okay. ಇಟ್ಸ್ ಓಕೆ, ಇಟ್ಸ್ ನೈಸ್. Thank you. ಥ್ಯಾಂಕ್ ಯು. ನೀವೇನಾದರೂ ಒಂದು ಲವ್ ಮಾಡ್ತಕ್ಕಂತಹ ಒಂದು ಹುಡುಗನಲ್ಲಿ ಅಥವಾ ನೀವೇನಾದರೂ ಮದುವೆ ಆಗ್ತಕ್ಕಂತಹ ಒಂದು ಹುಡುಗನಲ್ಲಿ ಯಾವ ರೀತಿ ಕ್ವಾಲಿಟೀಸ್ನ ನೀವು ನೋಡ್ತೀರಾ? ನನಗೆ ಲಾಯಲ್ ಆಗಿರ್ಬೇಕು, ಅಷ್ಟೇ. ಲಾಯಲ್ ಆಗಿದ್ರೆ ಅಷ್ಟೇ ಸಾಕು. ಲಾಯಲ್ಟಿ ಮ್ಯಾಟರ್ಸ್. ಅಷ್ಟೇ. ಲಾಯಲ್ಟಿ ಬಿಟ್ಟು ಬೇರೆ ಏನು ಬೇಡ? ಇಲ್ಲ, ಬೇಡ. ಲೈಕ್ ಮನಿ, ಇಲ್ಲ, ಬೇಡ. ಪರ್ಸನಾಲಿಟಿ? No. Loyalty is the key. If you're about to fall in love or think about marriage, what are the top qualities you'd like in a boy? Okay, hold on. Stop laughing. The thing is, we were just discussing that actually. We all of us just collectively decided we're not getting married. Not getting married, that's interesting. Why? Because Staying single is good. yeah, I mean, I have a lot of plans and I never really was interested in marriage from a very young age. Okay. So even qualities in boys, I've never really thought about that. Just a good person is good enough, but marriage, I've always thought of never getting married, at least not in the next 20 years. Okay, let us assume like Assume, in next 5 years your perception may change, like anything, your family, people, anything, like you will think about marriage. Then at that point of time, what qualities do you like do you look in a boy? Shut up. Anything you can do. Okay. Like these are the basic needs I want. Okay, a good person, cultural person, Okay, cultural, nice. someone who's got ambition. Doesn't mean he has to be successful or earns a lot of money. I don't really care about that. Just someone who has ambition and knows what he wants to do with his life. And yeah, I think that's it. And has good relations with his family members. I think that's important. Connections is important. Yeah, connections is important. Then okay, one more quick one. What more matters more to you, either looks or personality? I'm gonna say the first time you meet someone, whether you want to or not, you go by the looks. It's you have to go by the looks. Like first impression, you have First to think. impression. But after that, personality is what's gonna last up to 10 years. Oh. So yeah, 10 years, 20 years, personality is what matters. It's like diplomatic answer. Both matters here. I Really? know, yeah. It's a very dialectic answer. Do you prefer a boy who's funny and chill or like serious, mature, determined? For now, fun, Funny. chill guy who knows what he wants. Okay. Yeah. Like initially you told ambitious guy. Like, Yeah, it's someone who's ambitious but also knows how to enjoy life. Yeah. Not too serious about life. Yes, yes. Yeah, Not like a because bookworm, everyone's you're young saying. right now. Yeah. You have plenty of time to be serious. You can enjoy life a little bit right now while you're young. Yeah.
That's great. Your name? Tanvi. Thank you. Okay, we have Aditi in our campus. Like, you're from which branch? I am from Liberal Arts. Liberal arts. Okay, that's good. Like, quick question. If you're about to fall in love or think about marriage, what are the top qualities would you look for in a boy? For me, top qualities would be like if he's like caring and if he's caring, he's like not sure. I've never thought of it. Okay, let me put it easily. His personality, his nature, Nature, okay. yeah, Like how he treats people, yeah, kindness, kindness, and loyalty, honesty, everything. That's it. Quick question. If you're about to fall in love or think about marriage, what are the top qualities you would look for in a boy? So basically, a man who respects me, my decisions, and one who will stand by my side, whatever the matter is. And so, first of all, you should respect me. That's the main thing I would look to, because there's no relationship. You can love 101% at the same time, but you can never respect each and every person the same as you do. And relationship, firstly, it's built upon trust. So trust is the main. That's a very good answer. Then, do you prefer a boy who's like funny, chill, or serious and mature? It's a bit difficult question. You have to choose one. So maybe mature. Mature, Yeah. mature, determined, Yeah. like was dedicated towards his goal. Yeah. One Because more. if he is dedicated towards his goal, then our life will go Will be well. settled. It will be sorted. Let us assume a situation like you are in a relationship with a guy like around 2-3 years. You will be unemployed in the future. Still, you choosing. Yeah, because I'll be employed. That's a great answer. Hey, that's great. Thank you. Thank you. Basically, he should be respectful towards me as well as my family, and he should be very supportive. Very supportive. Yeah. Then any other thing like look, height, anything matters. No, that doesn't matter. Okay, one more question. What matters more to you, looks or personality? Personality. Personality matters. Yeah. Like looks, you doesn't care. Yeah. If it is like very like dumb looking guy means also it's okay. If its personality is good means you will be agreeing. Okay, that's great. Your name? Ananya. Ananya. Okay, you're from which branch? I'm from Bachelor's of Design. Okay, you're from design. Design, you're nice. Okay, we'll have like quick questions. Okay, if you're about to fall in love or think about marriage, what are the top qualities you would look for in a boy? Marriage, like Marriage or a relationship, anything? he should be gentle, he should be sweet enough, caring, and good looking. Then what? Gen, Like height, color. taller than me, Okay. and color, yeah, just like me, like who can complement my, Okay. You can match your color. yeah, Then what matters more to you, either looks or personality? personality. Okay, personality over looks. Yeah, and If then, it's like dumb looking guy means also is having good personality means you'll agree. yeah, definitely. Definitely, yeah, that's a great answer. Do you prefer a boy who's funny, chill, or like serious, mature? Funny, chill. Let us assume one situation, okay? Think you are in a relationship with a guy over 3-4 years. Until when you guys will decide to marriage, you will be unemployed. Is it okay to marry? If your guy is unemployed, If I am on it, it's fine for me. okay. Yeah, I can help him with the thing and help him to get a job. Okay. If he is My unemployed parents also. will not agree. My parents will not agree. Okay, that's the point. Yeah, my parents will not agree. Okay. Your name? Anushka. Okay, we have Anushka here. We'll ask Anushka like some quick questions. Anushka, if you're about to fall in love or think about marriage, what are the top qualities would you like for in a boy? I think for me, the person who really cares about my existence and someone who is not afraid to show who I really am, and also somebody who doesn't care how I am. So yeah, that really matters. Another like some scenario based question.
let us assume like if you're in a relationship with a guy like with 4-5 years, think in your degree life as well, up to your degree completion you will be in relationship. At the completion of your degree you will be placed at the good company with good package like that and all. Like your boy will be like unplaced and he will be like unemployed. If you still choose him. I would always keep my career at the priority, but still I would not leave his side to always dedicate him. But yeah, I won't leave him hanging, but also I would choose my career. So yes, I think Like I would be a little bit selfish at this point, but I won't leave him on a hanging note. So I feel until the time he settles down and does know what to do in his career. So yeah, till that time, I'll still motivate him to do. to get a job. ನಿಮ್ಮ ಒಂದು ಡ್ರೀಮ್ ಬಾಯ್ ಅಥವಾ ನಿಮ್ಮ ಒಂದು ಡ್ರೀಮ್ ಬಾಯ್ ಅಲ್ಲಿ ಯಾವ ರೀತಿ ಕ್ವಾಲಿಟೀಸ್ ಇರಬೇಕು? ಲೈಕ್ ನೀವು ಯಾರನ್ನ ಲವ್ ಮಾಡಬೇಕು ಅನ್ಕೊಂಡಿರ್ತೀರೋ ಅಥವಾ ಯಾರನ್ನ ಮದುವೆ ಆಗಬೇಕು ಅನ್ಕೊಂಡಿರ್ತೀರೋ ಫ್ಯೂಚರ್ ಅಲ್ಲಿ? ಅವರು ಸಪೋರ್ಟಿವ್ ಆಗಿರ್ಬೇಕು, ನಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೋಬೇಕು. Okay. ಅಂದ್ರೆ ನಾನು ಹೇಳಕ್ಕಿಂತ ಮೊದಲೇ ಅವ್ರು ತಿಳ್ಕೊಂಡು ಅದೆಲ್ಲ ಮಾಡಬೇಕು. ನಾನು ಸ್ಯಾಡ್ ಆದಾಗ ಅರ್ಥ ಮಾಡ್ಕೋಬೇಕು. ಅಂದ್ರೆ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಯಾವ್ದು ಜಾಸ್ತಿ ಮ್ಯಾಟರ್ ಆಗುತ್ತೆ, ಐದರ್ ಲುಕ್ಸ್ ಆರ್ ಪರ್ಸನಾಲಿಟಿ? ಪರ್ಸನಾಲಿಟಿ ಮ್ಯಾಟರ್ಸ್ ದ ಮೋಸ್ಟ್. ಲುಕ್ಸ್ ಯಾವುದೇ ರೀತಿ ಖರಾಬ್ ಆಗಿದ್ರು ಹುಡುಗ ಓಕೆ ಹೆಂಗೆ ಒಂಥರ ಚೆನ್ನಾಗಿಲ್ಲ ಅಂದ್ರೆ ಒಪ್ಕೊಂತೀರ. ಪರ್ಸನಾಲಿಟಿ ಮ್ಯಾಟರ್ಸ್. ಹಿ ಕ್ಯಾನ್ ಬಿ ಪ್ಲೇ ಬಾಯ್. ಓಕೆ. ಪರ್ಸನಾಲಿಟಿ ಚೆನ್ನಾಗಿದ್ರೆ ಓಕೆ ಹಿ ವಿಲ್ ಬಿ ವಿತ್ ಯು ಅಂಟಿಲ್ ಯು ವಿಲ್ ಫೈಂಡ್ ಅನದರ್ ಗುಡ್ ಗರ್ಲ್. ಯಾ. ಲೈಕ್ he will be with you. ಅಂದ್ರೆ ನಿಮ್ಮ ನೀವೇನ್ ಹೇಳ್ತಾ ಇದೀರ ಅಂದ್ರೆ ಎಲ್ಲ ಗುಡ್ ಲುಕಿಂಗ್ ಬಾಯ್ಸ್ ಲೈಕ್ ಪ್ಲೇ ಬಾಯ್ಸ್ ಅಂತ ಹೇಳ್ತಾ ಇದೀರಾ? ಎಲ್ಲ ಅಂತ ಇಲ್ಲ, ಮತ್ಲಬ್ ಗುಡ್ ಲುಕಿಂಗ್ ಇದ್ರೂ ನಡೀತದೆ, ಇರ್ಲಿಲ್ಲ ಬಟ್ ಪರ್ಸನಾಲಿಟಿ ಮ್ಯಾಟರ್ಸ್. ದಟ್ಸ್ ದ ಇಂಪಾರ್ಟೆಂಟ್ ಥಿಂಗ್. ಓಕೆ. ನಿಮ್ಗೆ ಯಾವ ರೀತಿ ಲೈಕ್ ಇದರ ಫನ್ನಿಗ ಇಷ್ಟ ಆಗ್ತಾರ ಅಥವಾ ಲೈಕ್ ಮೆಚ್ಯೂರ್ಡ್ ಆ ಥರ? ಮೆಚ್ಯೂರ್ಡ್ ಪ್ಲಸ್ he should also have that humorous qualities. ನಿಮ್ಮನ್ನ ನಗಿಸ್ತಾ ಇರ್ಬೇಕು ಯಾವಾಗಲೂ ಆ ಥರ. ಸ್ವಲ್ಪ ಓಕೆ. ಇನ್ನೊಂದು ನಿಮ್ಗೊಂದು ಸಿನಾರಿಯೋ ಕೊಡ್ತೀನಿ, ಈಗ ಅಸ್ಯೂಮ್ ಮಾಡ್ಕೊಳ್ಳಿ. ನಿಮ್ಗೆ ಲೈಕ್ ಈಗ ನೀವೊಂದು ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಲೈಕ್ ಫೈನಲ್ ಇಯರ್ವರೆಗೂ ಜೊತೆಲೇ ಇರ್ತೀರಾ. ಲೈಕ್ ನೀವು ಒಳ್ಳೆ ಕಂಪ್ನಿಲಿ ಪ್ಲೇಸ್ ಆಗ್ಬಿಟ್ಟು ಒಳ್ಳೆ ಪ್ಯಾಕೇಜ್, ನೀವು ನಿಮ್ಮ ಲೈಫ್ ಲೈಕ್ ಸಾರ್ಟೆಡ್ ಇರುತ್ತೆ. ಅವ್ನು ತುಂಬಾ ಲೈಕ್ ಅನ್ಎಂಪ್ಲಾಯ್ಡ್ ಆಗ್ಬಿಟ್ಟಿರ್ತಾನೆ, ಅವ್ನಿಗೆ ಯಾವ್ದು ಪ್ಲೇಸ್ಮೆಂಟ್ ಆಗಿರಲ್ಲ, ತುಂಬಾ ಬ್ಯಾಕ್ಲಾಗ್ಸ್ ಇರುತ್ತೆ. ಅವಾಗಲೂ ನೀವು ಅವನ್ನ ಚೂಸ್ ಮಾಡ್ತೀರಾ? ಲೈಕ್ ಫುಲ್ ಅವ್ನಿಗೊಂದು 30-40 ಬ್ಯಾಕ್ಲಾಗ್ಸ್ ಇರುತ್ತೆ, ವರ್ಸ್ಟ್ ಸ್ಟೂಡೆಂಟ್ ಆಗಿರ್ತಾನೆ ಕಾಲೇಜಲ್ಲಿ. Still, I will be with him. I'll support him. I love him. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಇಬ್ರು ಅನ್ಎಂಪ್ಲಾಯ್ಡ್ ಇದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತೀವಿ. ಹುಡುಕಸ್ತಾ ಅಂದ್ರೆ ಜಾಬ್ ಹುಡುಕ್ತೀವಿ. ಬಿಳೆ ಗುಡಲ್ಲ. ಹಾ. She'll help in studies. Yeah. ಥ್ಯಾಂಕ್ ಯು.